ಸ್ಪ್ರೆಡ್ ಮಾಡಿಕೊಂಡ್ರೆ ಚಿರೋಟಿ ಚಿರೋಟಿ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಅಕ್ಕಿ ಹಿಟ್ಟು ಮತ್ತೆ ತುಪ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ಚಿರೋಟಿಗೆ ಈ ತರ ಬೈಂಡಿಂಗ್ ಮಾಡಬೇಕು. ಸೊ ಕ್ರಿಸ್ಪಿನೆಸ್ ಏನಿದೆ ತಿಂದಾಗ ಫೀಲ್ ಆಗಬೇಕು. ಸೊ ಚಿರೋಟಿಲಿ ಸೊ ಅದು ಫೀಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಹಲೋ, ಎಲ್ರಿಗೂ ನಮಸ್ಕಾರ. ಅನೀಶ್ ಮುನ್ನ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ಸೊ ಮತ್ತೆ ಹೊಸ ಬ್ಲಾಗ್, ಇನ್ನೊಂದು ಹೊಸ ವಿಡಿಯೋ. ಸೊ ಇವತ್ತು ನನ್ನ ಜೊತೆ ನಮ್ಮ ಅಮ್ಮ ಇದ್ದಾರೆ. ಸೊ ಅಮ್ಮ, ಇವತ್ತು ಯಾವ ಒಂದು ಸ್ಪೆಷಲ್ ರೆಸಿಪಿನ ನಮ್ಮ ವ್ಯವಸ್ಥೆಗೆ ತೋರಿಸ್ಕೊಡಕ್ಕೆ ಹೊರಟಿರೋದು? ನಾವು ಇವತ್ತು ವರ್ಕೆ ಚಿರೋಟಿ ಮಾಡೋಣ ಅಂತ. ಈಗ ವರಮಹಾಲಕ್ಷ್ಮಿ ಬರೋದ್ರಿಂದ ವರ್ಕೆ ಚಿರೋಟಿ ತೋರಿಸೋಣ ಅನ್ಕೊಂಡಿದೀವಿ. ನೈವೇದ್ಯಕ್ಕೆ ಒಬ್ಬಟ್ಟು ಮಾಡ್ತಾರೆ ಲಕ್ಷ್ಮೀ ಪ್ರೀತಿ ಅಂತ, ಆದ್ರೆ ನಾವು ವರ್ಕೆ ಚಿರೋಟಿನೂ ಮಾಡೋಣ ಅಂತ. ಓಕೆ, ಸೊ ಇವತ್ತು ಇನ್ನೇನು ಸದ್ಯದಲ್ಲೇ ವರಮಹಾಲಕ್ಷ್ಮಿ ಪ್ರಚಾರದಿಂದ ಸೊ ಒಂದು ಚಿರೋಟಿ ಹೆಂಗೆ ಮಾಡೋದು ಅನ್ನೋದನ್ನ ನಾವು ತೋರ್ಸಕ್ಕೆ ಹೊರಟಿರೋದು. ಸೊ ಯೂಶ್ವಲಿ ನಮ್ಮನೇಲಿ ಸೊ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾವು ಚಿರೋಟಿನ ಯೂಶ್ವಲಿ ತಾಯಿಯ ನೈವೇದ್ಯಕ್ಕೆ ಅಂತ ಇಡ್ತೀವಿ. ಸೊ ಅದೇ ಒಂದು ಚಿರೋಟಿ ರೆಸಿಪಿನ ಹೆಂಗೆ ಮಾಡೋದು ಅಂತ ಇವತ್ತು ನಮ್ಮ ನಿಮಗೆ ತೋರಿಸ್ಕೊಡ್ತಾರೆ. ಸೊ ಈ ಒಂದು ಚಿರೋಟಿ ಮಾಡೋದಕ್ಕೆ ನಮ್ಮ ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದಾರೆ, ಅವ್ರನ್ನೇ ಕೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ಸೊ ಸಿಂಪಲ್ಲಾಗಿ ನೀವು ನಿಮ್ಮ ಮನೇಲಿ ಹೆಂಗೆ ಮಾಡ್ಕೋಬೋದು ಈ ಒಂದು ಸ್ವೀಟ್ ರೆಸಿಪಿನ ನೋಡೋಣ. ಸೊ ಬನ್ನಿ, ಹಂಗಾರೆ ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಚಿರೋಟಿ ಮಾಡೋದಕ್ಕೆ 1 ಕಪ್ ಮೈದಾ ಹಿಟ್ಟು ಮತ್ತು ಸಣ್ಣ ರವೆ, ಸಕ್ಕರೆ, ಏಲಕ್ಕಿಕಾಯಿ, ಇದು ಅಕ್ಕಿ ಹಿಟ್ಟು ಮತ್ತು ತುಪ್ಪ. ಈಗ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ವಲ್ಲ ಅದು ಹಾಕ್ತಾ ಇದ್ದೀನಿ. ಓಕೆ, ಮತ್ತು ಚಿರೋಟಿ ರವೆ. ಓಕೆ, ಈಗ ಸ್ವಲ್ಪ ತುಪ್ಪ. ಕೆಲವರು ದಾಲ್ಡನೂ ಹಾಕಿ ಮಾಡ್ತಾರೆ, ನಿಮ್ಗೆ ಯಾವ್ದು ಬೇಕೋ ಅದು ಹಾಕೊಂಡು ಮಾಡ್ಕೋಬೋದು. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಮತ್ತು ಸಣ್ಣ ರವೆ, ಮೈದಾ ಮೂರನ್ನೂ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋದು. ಓಕೆ, ಈಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಸೊ ಎಷ್ಟು ಬೇಕಷ್ಟು ನೀರು ಹಾಕ್ತಾ ಕಲಿಸ್ತಾ ಹೋಗ್ಬೇಕು. ಹಾಂ, ತುಂಬ ತೆಳುನೂ ಆಗಬಾರ್ದು. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ನೀಟಾಗಿ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ಚಿರೋಟಿ ಮಾಡೋದಕ್ಕೆ ನೀಟಾಗಿ ಕಲಸಿ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಇದೊಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಟು ಆಮೇಲೆ ಏನು ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಓಕೆ, ನಾವು ಅದನ್ನ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಟಿದ್ದೀವಿ. ಈಗ ಸಕ್ಕರೆ ತೊಗೊಂಡಿದ್ವಲ್ಲ ಅದನ್ನ ಸಕ್ಕರೆನ ಪುಡಿ ಮಾಡ್ಕೊಂಬಿಡೋಣ. ನೋಡಿ, ಸಕ್ಕರೆ ಜೊತೆಗೆ ಏಲಕ್ಕಿಕಾಯಿ ಹಾಕಿ ಎರಡನ್ನೂ ಪುಡಿ ಮಾಡ್ಕೊಳ್ಳೋಣ. ಈಗ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀವಿ. ಈಗ ಚಿರೋಟಿ ಮಾಡೋದು ಹೇಗೆ ಅಂತ ತೋರಿಸೋಣ ಬನ್ನಿ. ಈ ಥರ ತೆಳುಗೆ ಲಡ್ಸ್ಕೋಬೇಕು. ಓಕೆ, ಸೊ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ಮೇಲೆ ಸೊ ಅದನ್ನ ಉಂಡೆ ಮಾಡ್ಕೊಂಡು ಈಗ ಲಟ್ಟಿಸ್ಕೋಬೇಕು. ಈ ಥರ ತೆಳುಗೆ ಎಲ್ಲ ಲಟ್ಸ್ಕೊಂಡು ನಾವು ಅವಾಗಲೇ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಅದಕ್ಕೆ ಇವಾಗ ತುಪ್ಪ ಮಿಕ್ಸ್ ಮಾಡಿಕೊಂಡು ಓಕೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಮತ್ತು ತುಪ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ಚಿರೋಟಿಗೆ ಈ ಥರ ಬೈಂಡಿಂಗ್ ಮಾಡಬೇಕು. ಈ ಥರ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಹಾಕ್ಕೊಂಡಿದ್ದೀನಿ, ಮತ್ತೆ ಅದೇ ಥರ ಬೈಂಡಿಂಗ್ ಮಾಡ್ಕೊಳ್ಳೋದು ಎಲ್ಲ ಕಡೆ. ಓಕೆ, ಸೊ ನೀಟಾಗಿ ತುಪ್ಪ ಮತ್ತು ಅಕ್ಕಿ ಹಿಟ್ಟು ಏನಿದೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಹೌದು. ಓಕೆ, ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ರೋಲ್ ಮಾಡ್ಕೋಬೇಕು. ತುಂಬ ಪ್ರೆಸ್ ಮಾಡಿ ಒತ್ಕೊಬಿಡಿ. ಈ ಥರ ನೀಟಾಗಿ ಮುತ್ಕೊಂಡ್ರೆ ಹೊರಕೆ ಬರುತ್ತೆ. ತುಂಬ ಪ್ರೆಸ್ ಮಾಡಿಬಿಟ್ರೆ ಹೊರಕೆ ಬರೋಲ್ಲ. ನೋಡಿ, ಈ ಥರ ಎಣ್ಣೆ ಕಾದಿದೆ. ತುಂಬ ಜಾಸ್ತಿ ಉರಿಲಿ ಬೇಯಿಸ್ಬಾರ್ದು, ಓಕೆ, ಮೀಡಿಯಮ್ ಉರಿಲಿ ಬೇಯಿಸ್ಕೋಬೇಕು. ತುಂಬ ಜಾಸ್ತಿ ಆದರೆ ಮೇಲೆ ಸಿದೋಗುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಓಕೆ,
ಫೈನಲಿ ರೆಡಿ ಆಗಿದೆ ಚಿರೋಟಿ. ಈ ಥರ ಸಕ್ಕರೆ ಪುಡಿನ ಸಕ್ಕರೆ ಪುಡಿ ಸ್ಪ್ರೆಡ್ ಮಾಡಿಕೊಂಡ್ರೆ ಚಿರೋಟಿ ಈಗ ಚಿರೋಟಿ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಸೊ ಬಿಸಿ ಬಿಸಿ ಚಿರೋಟಿ. ಸೊ ಫೈನಲಿ ಚಿರೋಟಿ ಪ್ರಿಪ್ರೇಷನ್ ಮುಗ್ದಿದೆ. ಸೊ ನೋಡ್ಬೋದು, ಸೊ ಕಂಪ್ಲೀಟ್ ಆಗಿ ಪ್ರಿಪ್ರೇಷನ್ ಎಲ್ಲ ಮುಗ್ದಿದೆ. ಸೊ ಸಕ್ಕರೆ ಪುಡಿನೂ ನೀಟಾಗಿ ಸ್ಪ್ರೆಡ್ ಆಗಿ ಸೊ ಚಿರೋಟಿ ರೆಡಿ ಆಗಿದೆ. ಸೊ ಇವಾಗ ಟೇಸ್ಟ್ ನೋಡೋಣ. ಟೇಸ್ಟ್ ನೋಡ್ತಾ ಇದ್ದೀನಿ. ಸಖತ್ತಾಗಿ ಬಂದಿದೆ ಚಿರೋಟಿ ಅಂತೂ. ಸೊ ಆ ಚಿರೋಟಿ ಅಂದರೆ ತಿಂದಾಗ ಒಂದು ಆ ಕ್ರಿಸ್ಪಿನೆಸ್ ಗೊತ್ತಾಗಬೇಕು. ಸೊ ಆ ಕ್ರಿಸ್ಪಿನೆಸ್ ಫೀಲ್ ಆಗ್ತದೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ಸೊ ಬ್ರೇಕ್ ಮಾಡೋಕ್ಕೂ ಅಷ್ಟೇ ಈಸಿಲಿ ಬ್ರೇಕಬಲ್ಲು. ಸೊ ಅಡಿಷ್ನಲ್ ಸಕ್ಕರೆ ಪುಡಿ ಬೇಕಾದ್ರೆ ಇನ್ನೊಂಚೂರು ಹಾಕೋಬೋದು. ಸೊ ಆಲ್ಮೋಸ್ಟ್ ಸ್ಪ್ರೆಡ್ ಆಗಿರೋದ್ರಿಂದ ಸೊ ಹಂಗೆ ತಿಂತಾ ಇದ್ದೀನಿ. ಸೊ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ. ಆ್ಯಂಡ್ ಸೊ ಕ್ರಿಸ್ಪಿನೆಸ್ ಏನಿದೆ ತಿಂದಾಗ ಫೀಲ್ ಆಗಬೇಕು ಸೊ ಚಿರೋಟಿಲಿ. ಸೊ ಅದು ಫೀಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ ಕಂಪ್ಲೀಟ್ ಪ್ರಿಪ್ರೇಷನ್ ನೋಡಿರ್ತೀರ ಅನ್ಕೋತೀನಿ. ಸೊ ಹಂಗೆ ನೀವು ಟ್ರೈ ಮಾಡಿ. ಸೊ ಹೆಂಗಿತ್ತು ಏನಂತ ಮರಿದ ವಿಡಿಯೋ ಕಮೆಂಟ್ ಹಾಕಿ. ಸೊ ನೀವು ಮರಿದ ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಏನಂತ ಮರಿದ ವಿಡಿಯೋ ಕಮೆಂಟ್ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಮರಿದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.